ಫೈನಲಿ ತುಂಬ ಮನೆ ಹುಡುಕಿ ತುಂಬ ತಿಂಗಳಿಂದ ಸಾಕಾಗಿತ್ತು, ಹುಡ್ಕೋದೇ ಬೇಡ ಅಂತ ಅಂದ್ಕೊಂಡಾಗ ದಿಢೀರಾಗಿ ಒಂದು ದಿನ ಈ ಮನೆ ಸಿಕ್ತು ನಮಗೆ. ಅದರಲ್ಲೂ ನಾನು ಬಯಸೋ ಥರ ಮನೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ನನಗೆ ಒಂದು ಆಸೆ ಇತ್ತು, ತುಂಬ ಏನೇನೋ ಇರಬೇಕು ಮನೇಲಿ ಅಂತ ಆಸೆ ಪಡಲ್ಲ ನಾನು. ನೆಮ್ಮದಿ ಸಂತೋಷ ಇರಬೇಕು ಮನೇಲಿ ಅಂತ ಸಿಕ್ಕಾಪಟ್ಟೆ ಬಯಸ್ತೀನಿ. ಚಿಕ್ಕದಾಗಿದ್ರೂ ಕೂಡ ಒಂದು ಶಾಂತಿ ಪ್ರಶಾಂತತೆ ಇರಬೇಕು ಮನೆ ಸುತ್ತ. ಏನೋ ಒಂದು ಬಿಲ್ಡಿಂಗ್ ಹೋಗ್ತೀವಿ ಆ ಥರ ಎಲ್ಲ ಆಸೆ ಇಲ್ಲ. ನಾನು ಬಯಸೋ ಥರ ಇದೊಂದು ಪುಟ್ಟ ಮನೆಯಾಗಿದೆ ನಮ್ಗೆ ಸಾಕು. ತುಂಬ ವಾತಾವರಣ ಚೆನ್ನಾಗಿದೆ ಅಕ್ಕಪಕ್ಕ, ಅದಕ್ಕೋಸ್ಕರ ನಾನು ಈ ಮನೇನ ಮಾಡಿದ್ದೀನಿ. ಇವತ್ತು ಹಾಲು ಉಗ್ಸಿ ಪೂಜೆ ಕೂಡ ಮುಗಿಸ್ಕೊಂಡ್ವಿ. ನಾನು ಯಾವುದೇ ರೀತಿ ವಿಡಿಯೋನ ಮಾಡೋದಕ್ಕಾಗಲಿಲ್ಲ. ದಿಢೀರ್ನೇ ಮನೆ ಸಿಕ್ಕಿ ಒಂದೇ ದಿನದಲ್ಲಿ ಕ್ಲೀನಿಂಗು, ಅದ್ರ ನೆಕ್ಸ್ಟು ಬೆಳಿಗ್ಗೆನೇ ಹಾಲು ಉಗ್ಸ್ಕೊಂಡ್ವಿ. ತುಂಬ ಕಡಿಮೆ ಸಮಯ ಇತ್ತು, ಅದರಿಂದ ಯಾವುದೇ ರೀತಿ ಒಂದು ವೀಕಿಂದ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಶಿಫ್ಟಿಂಗು ಇದೆಲ್ಲ ಕೆಲಸ ಜಾಸ್ತಿ ಇರುತ್ತೆ ಅಲ್ವಾ ಅಂತೇಳ್ಬಿಟ್ಟು, ಇನ್ನು ಗಿಡ ಎಲ್ಲ ಅಲ್ಲಿಂದ ತೊಗೊಂಬಂದು ಬಿಸಿಲು ಬರೋ ಥರ ಅದನ್ನೆಲ್ಲ ಸೆಟ್ ಮಾಡಿ ಇಡ್ತಾಯಿದ್ದೀವಿ. ಇನ್ನು ಮನೇಲಿ ಸಣ್ಣ ಪುಟ್ಟ ವಸ್ತುಗಳನ್ನೆಲ್ಲ ಎತ್ತಿಟ್ಟು ಜೋಡಿಸಿ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡಿಕೊಂಡು ನಿಮ್ಮೆಲ್ಲರ ಜೊತೆನೂ ಕೂಡ ಪ್ರತಿದಿನ ಲಾಗ್ನ ಶೇರ್ ಮಾಡ್ತೀನಿ. ನಮ್ಮ ಹೊಸ ಮನೆಗೆ ಬಂದಿದ್ದೀವಿ, ನೀವೆಲ್ಲರ ಪ್ರೀತಿ ನಮ್ಮ ಮೇಲೆ ಇರುತ್ತೆ ಅಂತ ಅನ್ಕೊತೀನಿ. ಎಲ್ಲರೂ ಕೂಡ ವೀಡಿಯೋನ ಇನ್ನು ಮುಂದೆ ನೋಡಿ ಹೊಸ ಮನೆಯಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನು ರೋಸ್ ಗಿಡ ಯಾರೋ ಕೊಟ್ಟಿದ್ರು ಕಟ್ ಮಾಡಿ, ಅದನ್ನು ಕೂಡ ಹಾಕ್ತಾಯಿದ್ದಾರೆ. ಇನ್ನು ಮಲ್ಲಿಗೆ ಗಿಡ ಎಲ್ಲ ಇದೆ, ಇದು ನೆಕ್ಸ್ಟ್ ಡೇ ಹಾಕೋಣ ಅಂತ ಹೇಳ್ಬಿಟ್ಟು ಸೈಡ್ ಇದ್ದೀನಿ. ನಮ್ಮ ಗಿಡ ಹಾಕೋದಕ್ಕಂತೂ ತುಂಬ ಜಾಗ ಇದೆ, ನಿಮ್ಮ ಜೊತೆ ನೆಕ್ಸ್ಟ್ ನಾನು ಶೇರ್ ಮಾಡ್ತೀನಿ.